ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಹತ್ತಿ ಹಾರವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಹತ್ತಿ ಎಳೆಗಳು, ಜಡೆ, ಫೆವಿಕಾಲ್, 4 ಸೆಂಟಿಮೀಟರ್ ಕಾರ್ಡು, ಕತ್ತರಿ, ದಾರ, ಕುಂದನ್ ಇಷ್ಟನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಗೊಳ್ತಾ ಇದ್ದೀನಿ. ದಾರ, ಹತ್ತಿ ಎಳೆಗಳು, ಕತ್ತರಿ ತೆಗೆದುಕೊಂಡಿದ್ದೀನಿ. 4 ಸೆಂಟಿಮೀಟರ್ ಕಾರ್ಡ್ನಲ್ಲಿ ಮಧ್ಯದಲ್ಲಿ ದಾರವನ್ನು ಇಟ್ಟು 21 ಸುತ್ತನ್ನು ಸುತ್ತಿ ಒಂದು ಹೂವನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಹೂವನ್ನು ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ. ಕಾರ್ಡನ್ನು ರಿಮೂವ್ ಮಾಡಿ ದಾರವನ್ನು ಗಂಟು ಹಾಕ್ಕೊಂಡ್ರೆ ಹೂ ರೆಡಿ ಆಯಿತು. ಇವಾಗ 4 ಸೆಂಟಿಮೀಟರ್ ಕಾರ್ಡ್ನಲ್ಲಿ 21 ರೌಂಡ್ಸ್ ತಗೊಂಡು ಒಂದು ಹೂವನ್ನು ಮಾಡಿದ್ದೀನಿ. ಇವಾಗ 3 ಪೆಟಲ್ಗಳನ್ನು ತಗೊಳ್ತಾ ಇದ್ದೀನಿ. ಮೂರು ಪೆಟಲ್ಗಳನ್ನ ತೆಗೆದುಕೊಂಡು ಜಡೆ ಹಾಕ್ಕೋಬೇಕು. ಸ್ವಲ್ಪ ಲೂಸಾಗಿ ಅಗಲವಾಗಿ ಕಾಣೋ ಹಾಗೆ ಜಡೆಯನ್ನು ಹಾಕ್ಕೊಳ್ಬೇಕು. ತುದಿಯಲ್ಲಿ 3 ಪೆಟಲ್ಗಳು ನೀಟಾಗಿ ಕಾಣಿಸೋ ಹಾಗೆ ಜೋಡಿಸಿ ದಾರದಿಂದ ಗಂಟು ಹಾಕ್ಕೋಬೇಕು. 18ಕ್ಕಿಂತ ಜಾಸ್ತಿ ಪೆಟಲ್ಗಳನ್ನು ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. 21, 24 ಈ ರೀತಿ ಪೆಟಲ್ಗಳನ್ನ ಮಾಡ್ಕೋಬೇಕಾಗತ್ತೆ. 3 ಪೆಟಲ್ಗಳನ್ನ ಸೇರಿಸಿ ಒಂದು ಗ್ರೂಪ್ ಮಾಡೋದ್ರಿಂದ 18, 21, 24 ಈ ರೀತಿ ತಗೊಳ್ಬೇಕು. ಇವಾಗ ಪಕ್ಕದಲ್ಲಿರುವಂಥ ಮತ್ತೆ 3 ಪೆಟಲ್ಗಳನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಕೂಡ ಈ ಹಿಂದೆ ಮಾಡಿದ ಹಾಗೆ ಜಡೆ ಹಾಕಿ ತುದಿಯಲ್ಲಿ ದಾರದಿಂದ ಗಂಟು ಹಾಕ್ತಾಯಿದ್ದೀನಿ. ಜಡೆ ಸ್ವಲ್ಪ ಲೂಸಾಗಿ ಅಗಲವಾಗಿ ಕಾಣಿಸೋ ಥರ ಹಾಕ್ಕೋಬೇಕು. ಮತ್ತು ಜಡೆ ಜಾಸ್ತಿ ಉದ್ದ ಇರಬಾರ್ದು, ಚಿಕ್ಕದಾಗಿರಬೇಕು. ಉದ್ದ ಇದ್ದರೆ ವೆಯ್ಟ್ ಜಾಸ್ತಿ ಆಗುತ್ತೆ. ಇವಾಗ ಎಲ್ಲ 3 ಎಳೆಗಳನ್ನು ತೆಗೆದುಕೊಂಡು ಜಡೆ ಹಾಕಿದ್ದೀನಿ. ಕೊನೆಯ 3 ಪೆಟಲ್ಗಳು. ಇಲ್ಲಿಗೆ ಒಂದು ಹೂ ರೆಡಿ ಆಯಿತು. ಬರೀ ಹೂಗಳನ್ನೇ ಇಟ್ಟು ಜಡೆ ಮಾಡ್ಕೊಳ್ಬೋದು. ಬರೀ ಹೂಗಳನ್ನು ಇಟ್ಟು ಹಾರ ಮಾಡ್ಕೊಳ್ಬೋದು. ಆದರೆ ಅದಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ನಿಸ್ತು. ದಾರ ಕಟ್ಟಿರೋ ಕಡೆಗೆ ಚಿಕ್ಕದಾಗಿರೋ ಅಂಥ ಕುಂದನ್ ಅಂಟಿಸ್ತಾ ಇದ್ದೀನಿ. ಮಧ್ಯಭಾಗದಲ್ಲೂ ಕೂಡ ಚಿಕ್ಕದನ್ನು ಅಂಟಿಸ್ತಾ ಇದ್ದೀನಿ. ಡಿಸೈನ್ ಕಾಣಿಸ್ಬೇಕಲ್ಲ, ಅದಕ್ಕೋಸ್ಕರ. ಇವಾಗ 5 ಕಾಲಿನ ಜಡೆಯನ್ನು ತೆಗೆದುಕೊಂಡಿದ್ದೀನಿ. 5 ಕಾಲೇ ಆಗಬೇಕು ಅಂತೇನಿಲ್ಲ. ಒಂದು ಒಟ್ಟಿನಲ್ಲಿ ಒಂದು ಜಡೆಯನ್ನು ತಗೊಳ್ಬೇಕು. ಸ್ಯಾಟಿನ್ ರೋಲ್ ಮೇಲೆ ಇಟ್ಟು ನೋಡಿದ್ದೀನಿ, ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ನನಗೆ. ಅದಕ್ಕೆ ಜಡೆ ಮೇಲೆ ಇಡ್ತಾ ಇದ್ದೀನಿ. ಹೂಗಳನ್ನು ಜೋಡಿಸ್ತಾ ಇದ್ದೀನಿ. ನಾನು 5 ಹೂಗಳನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ. ಇವಾಗ ಮಧ್ಯದಲ್ಲಿ ಖಾಲಿ ಇರುವ ಜಾಗದಲ್ಲಿ ಕಾಟನ್ ರೌಂಡ್ ಶೇಪ್ನಲ್ಲಿ ಇಡ್ಬೋದು.
ಹಾಗೆ ಕುಂದನ್ನು ಇಟ್ಟರೆ ಅಷ್ಟು ನೀಟಾಗಿ ಕಾಣಿಸಲ್ಲ. ಹೂ ಹೈಟಲ್ಲಿರೋದ್ರಿಂದ ಇದು ಚೆನ್ನಾಗಿ ಕಾಣಿಸಲ್ಲ. ಈ ರೀತಿ ಒಂದು ಸಾದಾ ಹೂಗಳನ್ನು ಕೂಡ ಮಾಡಿ ಇಡ್ಬೋದು, ನೀಟಾಗಿ ಕಾಣಿಸುತ್ತೆ. ಹೇಗಾದರೂ ಮಾಡ್ಕೊಳ್ಬೋದು. ನಾನು ಹೂಗಳನ್ನು ಮಾಡಿ ಇಡ್ತಾ ಇದ್ದೀನಿ. ಇಷ್ಟೇ, ಇಲ್ಲಿಗೆ ಹಾರ ರೆಡಿಯಾಗಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.